ಹಾಂ ಸರ್, ಎಲ್ಲಿದ್ದ ನೀವು? ಸರ್ ನಾವು ಹಾವೇರಿಯಿಂದ ಬಂದಿರೋದು ಸರ್. ಹೆಂಗೆ ಗೊತ್ತಾಯ್ತು ಈ ಇನ್ಸ್ಟಿಟ್ಯೂಟ್ಗೆ ಹೋಗಿ? ಈ ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು ಸರ್ ನಾನು ಯೂಟ್ಯೂಬಲ್ಲಿ ನೋಡಿದೆ. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಾಲ್ ಮಾಡಿದಾಗ ಬಂದು ಒಂದಿನ ಹೇಳಿ ಟ್ರಯಲ್ ನೋಡಿ ಅಂತ ಹೇಳಿದ್ರು. ಇಲ್ಲಿ ಯಾವ ಥರ ಇರುತ್ತೆ, ಟ್ರೈನಿಂಗ್ ಏನಿದೆ, ನಿಮಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಬಟ್ ನನಗೆ ಬರೋಕ್ಕಾಗಲಿಲ್ಲ. ಹಂಗಾಗ್ಬಿಟ್ಟು ನಾನು ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಇಲ್ಲಿ ಮತ್ತೆ ಡೈರೆಕ್ಟಾಗಿ ಬಂದು ಜಾಯ್ನ್ ಆಗಿದೆ ಸರ್ ನಾನು. ಇಷ್ಟಕ್ಕೆ ಮುಂಚೆ ನೀವೇನಾದರೂ ಇನ್ಸ್ಟಿಟ್ಯೂಟ್ ಬಗ್ಗೆ ಏನಾದರೂ ಸರ್ಚ್ ಮಾಡಿದ್ರಾ, ಇಲ್ಲ ಅಥವಾ ಈ ಇನ್ಸ್ಟಿಟ್ಯೂಟೇ ಚೂಸ್ ಮಾಡೋಕ್ಕೆ ಏನು ರೀಸನ್, ಬಲವಾದ ರೀಸನ್? ಸರ್ ನಾನು ಇನ್ಸ್ಟಿಟ್ಯೂಟ್ ಬೇರೆ ಎಲ್ಲ ಸರ್ಚ್ ಮಾಡಿದ್ದೆ ಸರ್. ನನಗೆ ಇಲ್ಲೆಲ್ಲ ಚೆನ್ನಾಗಿ ಅನಿಸಿತ್ತು. ಮತ್ತು ಟ್ರೈನಿಂಗ್ ಎಲ್ಲ ಇವಾಗ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತಾರೆ. ಮತ್ತು ಏನೋ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ. ಮತ್ತು ನಾವು ಇವಾಗ ಟ್ರೈನಿಂಗ್ ಮುಗಿಸಿ ಕಂಪ್ಲೀಟಾಗಿ ಬೇರೆ ಊರುಗಳಲ್ಲಿ ಹೋದ್ರೆ ಸ್ಟಾರ್ಟ್ ಮಾಡಿದರು. ಮತ್ತು ನಮಗೆ ಏನೋ ಡೌಟ್ ಇದ್ದರೆ ಕಾಲ್ ಮಾಡಿದ್ರೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದರು ಸರ್. ಆ ಥರ ಮಾಡ್ತಾಯಿದ್ದಾರೆ ಸರ್. ಇವಾಗ ನಿಮಗೆ ಈ ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಈ ಟೈಮಿಂಗ್ ಏನಾದರೂ ಇರುತ್ತಾ? ಇವಾಗ ನಿಮಗೆ ಈವ್ನಿಂಗ್ ಇಷ್ಟು ಗಂಟೆ, 4 ಗಂಟೆವರೆಗೆ ಅಥವಾ 3 ಗಂಟೆವರೆಗೆ ಈ ಥರ ಏನಾದರೂ ಟೈಮಿಂಗ್ ಇರುತ್ತಾ, ಅಥವಾ ನೀವು ಎಷ್ಟು ಗಂಟೆವರೆಗೂ ಕೂತ್ಕೊಂಡು ಮಾಡ್ತೀವಿ ಅಂದರೂ ಮಾಡಿಸ್ತಾರೆ? ಸರ್ ನಾವು ಎಷ್ಟು ಗಂಟೆವರೆಗೂ ಮಾಡ್ಬೋದು ಸರ್. ಯಾಕಂದರೆ ಲ್ಯಾಬ್ ತೆಳಗಡೆ ಇರೋದ್ರಿಂದ, ಹಾಸ್ಟೆಲ್ ತೆಳಗಡೆ ಇರೋದ್ರಿಂದ ಎನಿ ಟೈಮ್ ಓಪನ್ ಇರುತ್ತೆ ಸರ್. ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ಬೋದು ಸರ್. ಅದು ಬೆಳಗ್ಗೆ ನಿಮಗೆ 9 ಗಂಟೆಯಿಂದ ಸಂಜೆ 6, 7, 8 ಆಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಟೈಮ್ ವೇಸ್ಟು ಅಥವಾ ಆ ಥರ ಏನು ಅನ್ಸಲ್ಲಲ್ವ ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ? ಇಲ್ಲ ಸರ್, ನಮ್ಗೆ ಇಲ್ಲಿ ಎಷ್ಟು ಟೈಮ್ ಇದು ಕಳಿತೀವಲ್ಲ ಅಷ್ಟು ನಮಗೆ ಜಾಸ್ತಿ ನಾಲೆಜ್ ಬರ್ತಾ ಇರುತ್ತೆ ಸರ್. ಯಾಕಂದರೆ ಅದರ ಬೋರ್ಡ್ ನೋಡೋದು ಮತ್ತು ಫ್ರೆಂಡ್ಸ್ಗೆ ಡಿಸ್ಕಷನ್ ಮಾಡೋದ್ರಿಂದ ಬೇರೆ ಫೋನ್ ಬಗ್ಗೆ ನಮಗೆ ನಾಲೆಜ್ ಬರ್ತಾ ಇರುತ್ತೆ ಸರ್. ಇಷ್ಟಕ್ಕೆ ಮುಂಚೆ ಏನಾದರೂ ಐಡಿಯಾ ಆಯಿತಾ ನಿಮಗೆ ಮೊಬೈಲ್ ರಿಪೇರಿಂಗ್ ಬಗ್ಗೆ? ಇಲ್ಲ ಸರ್, ನನಗೆ ಮೊಬೈಲ್ ರಿಪೇರ್ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ ಸರ್ ನನಗೆ. ಓಕೆ, ಇವಾಗೆಲ್ಲ ನಿಮಗೆ ಗೊತ್ತಾಯ್ತಲ್ವ ಹೆಂಗೆ ಮೊಬೈಲ್ ರಿಪೇರಿಂಗ್ ಹೆಂಗೆ ಓಪನ್ ಮಾಡೋದು ಅಥವಾ ಹೆಂಗೆ ರಿಪೇರ್ ಮಾಡೋದು ಅಂತ? ಹಾಂ, ಗೊತ್ತಾಗಿದೆ ಸರ್. ನನಗೆ ಚಿಪ್ ಲೆವೆಲಿಂದ ಎಲ್ಲ ಗೊತ್ತಾಗಿದೆ ಸರ್ ಇಲ್ಲಿ ಬಂದಾಗಿಂದ. IC ಎಲ್ಲ ರಿಬಾಲ್ ಮಾಡ್ತಾ ಇದ್ದೀರಾ? ಹಾಂ ಸರ್, ಮಾಡಿದ್ದೇವೆ, ಪ್ರಾಕ್ಟೀಸ್ ಮಾಡಿದ್ದೇವೆ. ಮತ್ತು ಒಂದೆರಡು ಕಸ್ಟಮರ್ ಬೋರ್ಡು ಸರ್ ಕೊಟ್ಟಿದ್ದಾರೆ, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆನ್ ಮಾಡಿ ತೋರಿಸಿದ್ದೇವೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.